ಹೊಳೆ ಭಯಂಕರವಾದ ವಾತಾವರಣ ಇದೆ. ತುಂಬ ನಾಟಿದೆ ಇಲ್ಲಿ, ಈಜೋಡಕ್ಕೂ ಆಗಲ್ಲ. ನೋಡಿ ಬಂದು ನಿಂತ್ಕೊಂಡು ನೋಡಿದ್ರೆ ನೋಡಿ ಹೊಳೆ ತುಂಬಿ ಹರಿತಿದೆ. ತುಂಬ ನಾಟಿದೆ. ಸುಮಾರು ಇನ್ನೊಂದು 8-9 ಮೆಟ್ಲು ಇರಬೇಕು ಅಷ್ಟೇ. ಮೇಕ್ ಹೋಯ್ತಾವಿತ್ತು ಒಂದು 8-10 ಮೆಟ್ಲು ಇರಬೇಕು ಅಷ್ಟೇ. ತುಂಬ ಕೆಳಗಡೆ ನಾಟಿದೆ. ಕೆಳಗಡೆ ಎಲ್ಲ ಮೆಟ್ಲುಗಳಿವೆ, ಫುಲ್ ಫಿಲ್ ಆಗಿದೆ. ಕೆಳಗಡೆ ಡೌನಲ್ಲಿ ಹೋಗಿ ಪೂಜೆ ಮಾಡ್ತಾ ಇರ್ತಿದ್ರೆ, ಬಟ್ ಇವಾಗ ಎಲ್ಲ ತುಂಬಿಟ್ಟಿದೆ ನೋಡಿ ಹೊಳೆ. ನೋಡೋಕ್ಕೆ ಒಂದು ಅದ್ಭುತ ಅಂತಲೂ ಅನಿಸ್ಬೋದು, ಅಷ್ಟೇ ಭಯನೂ ಆಗುತ್ತೆ. ಮಿಸ್ಸಾಗಿ ಬಿದ್ದರೆ ಹೇಳೋದೇ ಕಷ್ಟ. ಯಥೇಚ್ಛವಾಗಿ ನೀರು ಬಂದಾಗ ಮಾತ್ರ ಅಷ್ಟು ಅಗಲವಾಗಿ ಸಮೃದ್ಧವಾಗಿ ಹೊಳೆ ಕಾಣೋದು. ನೀರು ಅಷ್ಟು ಕಡಿಮೆ ಆದಾಗ ಇಷ್ಟು ಕಾಣಲ್ಲ, ಅದು ಚಿಕ್ಕದಾಗಿ ಕಾಣಿಸುತ್ತೆ ನೋಡಿ. ಈಗ ತುಂಬ ಆ ಕಡೆ ಈ ಕಡೆ ನೀರು ಜಾಸ್ತಿ ಇದೆ, ತುಂಬ ಅಗಲ ಇರುವಂಥದ್ದು ಕಾಣಿಸುತ್ತೆ. ಮಡಿಕೇರಿ ಇರುವಂಥ ಮಡಿಕೇರಿ ಮಳೆಗಾಲದಲ್ಲಿ ತುಂಬಿ ಹರಿಯುತ್ತದೆ. ಯಾಕೆಂದರೆ ಅಲ್ಲಿ ಕಬಿನಿ ನೀರು ಜಾಸ್ತಿ ಆದಾಗ ಅವ್ರು ಜಾಸ್ತಿ ನೀರನ್ನು ಬಿಡ್ತಾರಲ್ಲ, ಹೀಗಾಗಿ ಇಲ್ಲಿ ಜಾಸ್ತಿ ನೀರು. ಮೊನ್ನೆಲ್ಲ ಇನ್ನೂ ಕೂಡ ಈ ಮೇಲ್ಗಡೆ ಎಲ್ಲ ಫಿಲ್ ಆಗಿತ್ತು ಅಂತ ಹೇಳ್ತಾರೆ. ಬಟ್ ನಾನು ಇವತ್ತು ಬಂದು ವಿಡಿಯೋ ಮಾಡ್ತಿರೋದ್ರಿಂದ ಇಷ್ಟು ಕಾಣಿಸ್ತಾ ಇತ್ತು ನೋಡಿ. ಅದ್ಭುತವಾದ ಮರ, ಇದು ಹಳೇ ಕಾಲದ ಮರ. ಇದು ತುಂಬ ಕಟ್ ಮಾಡಿದ್ದಾರೆ. ಇಲ್ಲಿ ಒಂದು ದೇವ್ರು ನಿಲ್ಲಿಸಿದ್ದಾರೆ ಅಂತೇಳಿ ಆವಾಗವಾಗ ಹಬ್ಬ ಮದುವೆಗಳು ನಡೀತಾ ಇರ್ತದೆ. ನೋಡ್ಬೋದು, ತುಂಬ ಚೆನ್ನಾಗಿದೆ. ಅಷ್ಟೇ ಗಾಳಿ ಬೀಸ್ತಾ ಇದೆ ಮಾತ್ರ, ಏನೂ ಗೊತ್ತಿಲ್ಲ, ಗಾಳಿ ಮಾತ್ರ ಹಾಗೇ ಬೀಸ್ತಾ ಇದೆ ಮಾತ್ರ. ದೇವಸ್ಥಾನ ರಾಮಲಿಂಗೇಶ್ವರ ಕ್ಷೇತ್ರ ಸನ್ನಿಧಿ. ಮೀನುಗಾರರು ಮೀನು ಹಿಡಿಯೋಕ್ಕೋಸ್ಕರ ಬಲೆಗಳನ್ನ ಇದು ಮಾಡ್ತಾ ಇದ್ದಾರೆ. ಕಾಣಿಸುತ್ತೆ ಈ ಥರ ದೂರದಿಂದ ರೋಡಲ್ಲಿಂದ ನೋಡಿದ್ರೆ.